ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದೇ ಜೊತೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ವಿಡಿಯೋನ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇವಾಗಲೇ ನೀವು ನಿಮ್ಮ 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡಿದ್ದೀರಾ. ತುಂಬ ಜನ CT ಪ್ರಿಪೇರ್ ಆಗ್ತಿದ್ದೀರಾ, JEE ಮೇನ್ಸ್, ನೀಟ್ ಈ ಥರ ದೊಡ್ಡ ದೊಡ್ಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ. ಅದು ಒಂದು ಸೈಡಲ್ಲಿ ಇಟ್ಟು ಇನ್ನೊಂದು ಸೈಡ್ ಬಗ್ಗೆ ಯೋಚನೆ ಮಾಡೋಣ. ಇಷ್ಟು ದಿನಕ್ಕೆ 12th ಸ್ಟ್ಯಾಂಡರ್ಡ್ ಆದಮೇಲೆ ಏನು ಮಾಡೋದು ಅಂತ ಕನ್ಫ್ಯೂಷನಲ್ಲಿರುತ್ತೆ. ಇವಾಗ ಯಾರೆಲ್ಲ KCT ಕೊಡ್ತಿದ್ರೋ, JEE ಕೊಡ್ತಿದ್ರೋ, ನೀಟ್ ಕೊಡ್ತಿರೋ ಅವರಿಗೇನು ಕಂಪ್ಲೀಟ್ ಅವರು ಕೂಡ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ. ಬಟ್ ಐ ವುಡ್ ಸೇ ಅವರೊಂದು ಪ್ಲ್ಯಾನಲ್ಲಿ ಹೋಗ್ತಾ ಇದ್ದಾರೆ, ಸೊ ದಟ್ ನನಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಬಟ್ ಇನ್ನೂ ಕೆಲವರು 80% ಆಫ್ ಪೀಪಲ್ ಆರ್ ಸ್ಟಿಲ್ ಇನ್ ಅ ಕನ್ಫ್ಯೂಷನ್, 20% ಆರ್ ಚೇಸಿಂಗ್ ದಿಯರ್ ಪಾತ್. ಹಾಗಂತ ಹೇಳಿಬಿಟ್ಟು ನೀವು ರಾಂಗ್ ಪಾತಲ್ಲಿದ್ದೀರಾ ಅಂತ ಅಲ್ಲ, ನಾನು ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ, ಸೊ ದಟ್ ನೀವು ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸಲ್ಲಿ ಇರ್ತೀರಾ. ಸೊ ಚಲೋ ವಿಡಿಯೋನ ಶುರು ಮಾಡಿ. ಇವಾಗ ಟಾಪೆಸ್ಟ್ ಪ್ರಿಯಾರಿಟಿಯಲ್ಲಿರುವಂತಹ ಕೆಲವು ಕೋರ್ಸಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಟಾಪೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಹೈಯೆಸ್ಟ್ ಜನ ಇದನ್ನು ಚೂಸ್ ಮಾಡ್ತಿದ್ದಾರೆ. ಯಾಕೆ ಚೂಸ್ ಮಾಡ್ತಿದ್ದಾರೆ ಅಂದರೆ ಇದರಲ್ಲಿ ಒಳ್ಳೆ ಸ್ಯಾಲ್ರಿ ಇದೆ ಅನ್ನೋ ಮಾತಿಗೆ. ಆದರೆ ನಿಜವಾದ ಸತ್ಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಬೇಕಿರೋದಂದರೆ ಸ್ಕಿಲ್. ಬಿಕಾಸ್ ನಾನು ಕೂಡ ಡಿಗ್ರಿ ಮಾಡ್ತೀನಿ. ಇವಾಗ ಡಿಗ್ರಿ ಕಾಲೇಜಲ್ಲಿ ಇರುವಾಗ ನಮಗೆ ಏನು ಸಿಲೆಬಸ್ ಕಲಿಸ್ತಾರೆ ನೋಡಿ, ಅದು ಎಲ್ಲೂ ಯೂಸ್ ಆಗಲ್ಲ. ನಮ್ಮ ಸ್ಕಿಲ್ ಮಾತ್ರ ಯೂಸ್ ಆಗುತ್ತೆ. ನೋಟ್ ದಿಸ್ ಪಾಯಿಂಟ್, ನಿಮ್ಮ ಸ್ಕಿಲ್ ನಿಮ್ಮನ್ನು ಮಾತ್ರ ಒಳ್ಳೆ ಪೊಸಿಷನ್ಗೆ ಕೊಂಡೋಗೋಕ್ಕೆ ಸಾಧ್ಯ. ನೀವು ಎಷ್ಟೇ ದೊಡ್ಡ ಕಾಲೇಜಲ್ಲಿ ಎಷ್ಟೇ ದೊಡ್ಡ ಕೋರ್ಸ್ ಮಾಡಲಿ. ಇವಾಗ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಒಳ್ಳೆ ನೀಟ್ ರ್ಯಾಂಕ್ ತೆಗೆದುಕೊಂಡು ಒಳ್ಳೆ ಕಾಲೇಜಲ್ಲಿ ಇರ್ತಾನೆ, ಬಟ್ ಅವನ ಹತ್ರ ಸ್ಕಿಲ್ ಇಲ್ಲ ಆದರೆ, ಒಳ್ಳೆ ಆಪ್ರೇಷನ್ ಮಾಡೋಕ್ಕೆ ಆಗಲ್ಲ ಅಂದರೆ, ಹಿ ಕೆನಾಟ್ ಬಿ ಅ ಗುಡ್ ಡಾಕ್ಟರ್ ಆ್ಯಂಡ್ ಹಿ ಕೆನಾಟ್ ಅರ್ನ್ ಅ ಗುಡ್ ಸ್ಯಾಲ್ರಿ. ಎಂಜಿನಿಯರಿಂಗ್ ಕೇಸಲ್ಲೂ ಅಷ್ಟೇ, ಯಾರೆಲ್ಲ ಒಳ್ಳೆ ಇಂಜಿನಿಯರಿಂಗ್ ಸ್ಕೋರ್ ಮಾಡಿರ್ತಾರೆ ಬಟ್ ಅವ್ರ ಹತ್ರ ಸ್ಕಿಲ್ ಇರಲ್ಲ. ಎರಡೂ ಇದ್ದವರು ಇರ್ತಾರೆ, ಒಳ್ಳೆ CGPU ಇರುತ್ತೆ, ಒಳ್ಳೆ ಸ್ಕಿಲ್ಲು ಇರುತ್ತೆ. ಬಟ್ ಇನ್ ಕೇಸ್ ಸ್ಕಿಲ್ ಇಲ್ಲ ಅನ್ನೋರು ಕೂಡ ಏನಾಗುತ್ತೆ, ಅವರಿಗೆ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾದರೆ ದೇ ವಿಲ್ ಫೇಲ್ ಇನ್ ದಿಯರ್ ಕ್ಯಾರಿಯರ್. ಓಕೆನಾ? ಸೊ ಇದೇ ಒಂದು ರೀಸನ್ಗೆ ನೀವು ಕ್ಯಾರಿಯರ್ ಚೂಸ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಇಂಟೆಲಿಜೆಂಟಾಗಿ ಚೂಸ್ ಮಾಡ್ಕೋಬೇಕು. ಯಾಕಂದರೆ ಇನ್ನೊಂದು ಸೆಕೆಂಡ್ ಪಾಯಿಂಟ್, ನಿಮ್ಮ ಇಂಟ್ರೆಸ್ಟ್ ಯಾವುದಲ್ಲಿದೆ. ನಿಮಗೆ ತುಂಬ ಇಂಟ್ರೆಸ್ಟ್, ನಾನು ಒಬ್ಬ ಡ್ರಾಯಿಂಗ್ ನನಗೆ ತುಂಬ ಇಷ್ಟ, ಸ್ಕೆಚಸ್ ಮಾಡೋದು ಇಷ್ಟ ಅಂದರೆ ಆರ್ಕಿಟೆಕ್ಚರ್ ಕೋರ್ಸ್ ಮಾಡಿ, ಈ ಒಂದು ಕೋರ್ಸ್ ಇದೆ. ಫ್ಯಾಷನ್ ಡಿಸೈನಿಂಗ್ ಇಷ್ಟ ಆ ಒಂದು ಕೋರ್ಸ್ ಮಾಡೋದು, ಯುನೀಕ್ ಆಗಿರೋ ಕೋರ್ಸನ್ನು ಚೂಸ್ ಮಾಡಿ. ಬಿಕಾಸ್ ಇವಾಗ ಏನು ಗೊತ್ತಾ, ಡಿಮಾಂಡ್ ಜಾಸ್ತಿ ಆದಾಗೆ ಅದ್ರ ಕೋರ್ಸ್ ತಗೊಳ್ಳೋ ಜನರು ಜಾಸ್ತಿ, ಕಾಂಪಿಟೇಷನು ಜಾಸ್ತಿ. ಬಟ್ ಕೆಲವು ಫೀಲ್ಡಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ, ಬಟ್ ಆ ಫೀಲ್ಡ್ ತುಂಬ ಬೂಮಿಂಗ್ ಆಗಿರುತ್ತೆ. ಇವಾಗ ಆ್ಯನಿಮೇಷನ್, VFX ಇದನ್ನು ಕೂಡ ಒಳ್ಳೊಳ್ಳೆ ಕಾಲೇಜ್ ಬರ್ತಿದೆ, ಅದನ್ನು ಮಾಡ್ಕೋಬಹುದು. ಸೊ ಇಂಜಿನಿಯರಿಂಗ್, ಮೆಡಿಕಲ್ ಬಿಟ್ಟು ಬೇರೆ ಕೋರ್ಸಸ್ಗಳು ತುಂಬ ಇದೆ. ಸೊ ನಾನು ಇವಾಗ ಎಕ್ಸಾಂಪಲ್ 4-5 ಕೋರ್ಸಸ್ ಹೇಳಿದೆ ನೋಡಿ, ಅದನ್ನು ನೀವು ಏನಾದರೂ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ನಿಮಗೆ. ಇವಾಗ ರಜೆ ನೀವು ಮನೇಲೇ ಇದ್ದೀರಾ. ಸೊ ಈ ಕಂಟೆಂಟ್ ಕ್ರಿಯೇಷನ್ ಆಗಿರಲಿ, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಲಿ, ಟ್ರೇಡಿಂಗ್ ಆಗಿರಲಿ, ಈ ಎಲ್ಲ ವಿಷಯದ ಬಗ್ಗೆ ನೀವೇನಾದರೂ ಕೋರ್ಸಸ್ ಮಾಡಿದ್ರೆ ಆನ್ಲೈನಲ್ಲಿ ಕೋರ್ಸಸ್ ಅವೈಲೇಬಲ್ ಇದೆ. ಎಕ್ಸಾಂಪಲ್ ಹೇಳೋದಾದರೆ, ನಾನು ಫಿಸಿಕ್ಸ್ ವಾಲಾ, ಸೊ ನಾನು ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಫಿಸಿಕ್ಸ್ ವಾಲಾ ಅನ್ನೋ ಚಾನಲ್ ಇದೆ ನೋಡಿ, ಅವರು ನಿಮಗೆ ಈ ಥರ ಕೋರ್ಸಸನ್ನು ಈಸಿಲಿ ವೆರಿ ಮಿನಿಮಲ್ ಅಮೌಂಟಲ್ಲಿ ನಿಮಗೆ ಕೋರ್ಸ್ ಕೊಡ್ತಾರೆ. ಸೊ ಆ ಒಂದು ಕೋರ್ಸನ್ನು ಆಪ್ಟ್ ಮಾಡಿದ್ರೆ ನೀವು ಒಳ್ಳೆ ಪೊಸಿಷನಲ್ಲಿ ಒಳ್ಳೆ ಒಂದು ಸ್ಕಿಲ್ ನಿಮ್ಮ ಜೊತೆಗೆ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟ್ ಇರೋರು, ನಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಮಾಡಬೇಕು ಅಂತ ಇಲ್ಲ. ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಕಲಿಬೇಕಾದ್ರೆ BCA ಮಾಡ್ಕೊಳ್ಳಿ, ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದರಲ್ಲಿ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಇರುತ್ತೆ ಆ್ಯಂಡ್ ಯು ಆರ್ ದ್ಯಾಟ್ ಕೈಂಡ್ ಆಫ್ ಸ್ಟೂಡೆಂಟ್. ನನಗೆ ಜಾಸ್ತಿ ಟೈಮ್ ಬೇಕು, ನಂದೇ ವೆಬ್ಸೈಟ್ ಡೆವಲಪ್ ಮಾಡ್ತೀನಿ ಅಂದರೆ ಇಂಜಿನಿಯರಿಂಗಲ್ಲಿ ಸ್ವಲ್ಪ ಟೈಮ್ ಸಿಗೋದು ಕಡಿಮೆ. ಬಟ್ ಆಪ್ಟ್ ಮಾಡಿದ್ರೆ ಮಾಡಿ, ಐ ಆಮ್ ನಾಟ್ ಟೆಲಿಂಗ್ ನೋ. ಸೀಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗಲಿ. ಬಟ್ ಇಫ್ ನಾಟ್, ನಾನು ಸೋತೋದು ಯಾಕೆ, ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅನ್ನೋರು BCA ಮಾಡ್ಕೊಳ್ಳಿ. ಸೊ ಒಳ್ಳೆ ಕಾಲೇಜಲ್ಲಿ, ರೆಪ್ಯೂಟೆಡ್ ಕಾಲೇಜಲ್ಲಿ ಮಾಡಿ, ಲೈಕ್ ಪ್ರೈವೇಟ್ ಕಾಲೇಜ್ ಆಗಿರಲಿ, ಗೌರ್ಮೆಂಟ್ ಕಾಲೇಜ್ ಆಗಲಿ, ರೆಪ್ಯುಟೇಷನ್ ನೋಡಿ, ಅಲ್ಲಿದು ಎಷ್ಟೊಳ್ಳೆ ಪ್ಯಾಕೇಜ್ ಬರುತ್ತೆ, ಅಥವಾ ಅಲ್ಲಿ ಟೀಚರ್ಸ್ ಹೇಗಿದ್ದಾರೆ, ಅಥವಾ ಸಿಲೆಬಸ್ ಹೇಗಿದ್ರೆ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕಾಗುತ್ತೆ ನೀವು. ಇನ್ ಕೇಸ್ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಟಾಪೆಸ್ಟ್ ಕಾಲೇಜ್ ಯಾವುದೆಲ್ಲ ಅಂತ ತಿಳಿಸ್ತೀನಿ. ಆಮೇಲೆ ಹೇಗೆ ಕಾಲೇಜ್ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಸೊ ಇನ್ನೂ ಜಾಸ್ತಿ ಕೋರ್ಸಸ್ ಇದೆ, ಲೈಕ್ ಫ್ಯಾಷನ್ ಡಿಸೈನಿಂಗ್ ನಾನು ಹೇಳಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಆದರೆ ಫ್ಯಾಷನ್ ಡಿಸೈನಿಂಗ್ ಹೋಗ್ಬೋದು. ಆ್ಯಂಡ್ ಸಿಂಪಲ್ ಆಗಿ ಇನ್ನೊಂದು ಪ್ಲಾನ್ ಹೇಳ್ತೀನಿ ನೋಡಿ. ಸೊ ಸಿಂಪಲ್ ಆಗಿ ಹೇಳೋದಂದರೆ ಇನ್ನೊಂದು ರೂಟ್ ಇದೆ. ಇವಾಗ ಗೌರ್ಮೆಂಟ್ ಎಕ್ಸಾಮ್ ಥ್ರೂ ಹೋಗ್ಬೇಕನ್ನೋರು, ನಮ್ಮ ಮಂಗಳೂರಲ್ಲಿ ಒಂದು ಕಾಲೇಜ್ ಇತ್ತು, ಕಾಲೇಜ್ ಅಂದರೆ ಒಂದು ಇನ್ಸ್ಟಿಟ್ಯೂಷನ್, ಅಲ್ಲಿ ಹೋಗಿದ್ದೆ ನಾನು PUC ಟೈಮಲ್ಲಿ. ಅವ್ರು ಏನು ಹೇಳಿದರು ಅಂದರೆ, ನಮಗೊಂದು ಆಪ್ಷನ್ ಕೊಟ್ಟಿದ್ರು. ನೀವೇನಾದರೂ ನಮ್ಮ ಅಕಾಡೆಮಿಯಲ್ಲಿ ಜಾಯ್ನ್ ಆಗೋದಾದರೆ BA ಡಿಗ್ರಿ ಮಾಡಿಸ್ತೀವಿ 3 ಇಯರ್ಸ್, ಅದ್ರ ಒಟ್ಟಿಗೆ UPSC ಪ್ರಿಪ್ರೇಷನ್ಸ್ ಮಾಡ್ತೀವಿ. UPSC, KPSC ಈ ಥರ ಗೌರ್ಮೆಂಟ್ ಎಕ್ಸಾಮ್ಗಳು ಸುಮಾರಿದೆ. ಓಕೆನಾ? ಸೆಂಟ್ರಲ್ ಎಕ್ಸಾಮ್ಸ್ಗಳಿದೆ, ಬಟ್ ನಾವು ಗೌರ್ಮೆಂಟ್ ಎಕ್ಸಾಮ್, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಈ ಥರ ಎಕ್ಸಾಮ್ಸ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಸೊ ದಟ್ ನಿಮ್ಮ ಪ್ರಿಪ್ರೇಷನ್ ಒಟ್ಟಿಗೆ ಮಾಡ್ಬೋದು ಅಂತ, ಅದೊಂದು ಒಳ್ಳೆ ಆಪ್ಷನ್ ಇತ್ತು ನನಗೆ. ಬಟ್ ನಾನೇನು ಮಾಡಿದೆ ಅಂದರೆ, ನನಗೆ ಬೇರೆ ಡಿಗ್ರಿ ಮಾಡಬೇಕಿತ್ತು, ಅಂದರೆ ನಾರ್ಮಲ್ ಲೈಕ್ BA ಆರ್ಟ್ಸ್ ಬೇಡ ಇತ್ತು, ನನಗೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಬಂತು, ಕಂಪ್ಯೂಟರ್ ಮೇಲೆ. ಸೊ ಐ ಚೂಸ್ ದ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಹಾಗಾಗಿ ಈ ಥರ ಎಲ್ಲ ವಿಷಯ ಇದೆ.
ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಈ ಥರ ನೋಡಿ, ಪಾತ್ ನಮಗೆ ತುಂಬ ದೊಡ್ಡದಿದೆ, ನಾವು ಚೂಸ್ ಮಾಡೋದ್ರ ಮೇಲೆ ಇರೋದು. ನಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ ನೋಡಿ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಫೇಮಿಗೋಸ್ಕರ ನಾನು ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತೀನಿ ಬಿಟ್ಟೆ ಬೇರೆ ಕೋರ್ಸ್, ಕೆಲವು ಎಷ್ಟು ಜನ ಇರ್ತಾರೆ ತಮ್ಮ ಫ್ಯಾಷನ್ ಡಿಸೈನ್ ಇಂಟ್ರೆಸ್ಟ್ ಇರುತ್ತೆ ಬಟ್ ಪೇರೆಂಟ್ಸ್ ಬಿಡೋದಿಲ್ಲ, ಅಂಥವ್ರನ್ನ ಕನ್ವಿನ್ಸ್ ಮಾಡಿ ಈ ಥರ ವೀಡಿಯೋ ಏನೋ ಇರುತ್ತೆ ನೋಡಿ, ಅದನ್ನು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಒಳ್ಳೆ ಐಡಿಯಾ ಬರುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ ವಿದಿನ್ ಅ ಸೆಕೆಂಡ್. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.